ಸರ್ ಮೋದಿ ಕೋ ಬೋಲ್ ದೇನಾ ಅಂತ ಹೇಳಿದ್ರು, ಇವಾಗ ಮೋದಿನೇ ಬತಾ ದಿಯಾ. ಮೋದಿ ಈಗ ಬರೀ ಪಾಕಿಸ್ತಾನಿಯರಿಗೆ ಹೇಳಿಲ್ಲ, ಜಗತ್ತಿಗೆ ಹೇಳಿದ್ರು ನಮ್ಮ ಸಾಮರ್ಥ್ಯ ಎಂತದ್ದು ಅಂತ. ನಾನು ಅದಕ್ಕೆ ಈ ಯುದ್ಧದ ನಂತರ, ಇನ್ನು ಯುದ್ಧ ಅಲ್ಲ, ಇಟ್ ಇಸ್ ಸ್ಟಿಲ್ ಅನ್ ಆಪರೇಷನ್ ಸಿಂಧೂರ್ ಅಂತ ಕರೆದಿದ್ದಾರೆ, ಫುಲ್ ಫ್ಲೆಜ್ಡ್ ವಾರ್ ಅಲ್ಲ. ಅಕಸ್ಮಾತ್ ಇದು ಫುಲ್ ಫ್ಲೆಜ್ಡ್ ವಾರ್ ಆಗಿ ಕನ್ವರ್ಟ್ ಆಗಿ ಭಾರತ ಪರಿಪೂರ್ಣ ವಿಜಯಶಾಲಿಯಾಗಿ ಹೊರಗೆ ಬರುತ್ತಲ್ಲ, ವಾಟ್ ವುಡ್ ಬಿ ದ ರಿಸಲ್ಟ್? ಅದರ ರಿಸಲ್ಟ್ ಏನು ಅಂತಂದ್ರೆ, ಏಷ್ಯಾದಲ್ಲಿ ಸೂಪರ್ ಪವರ್ ಆಗುವಂತ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಭಾರತ ಅನ್ನೋದು ಜಗತ್ತಿಗೆ ಸಾಬೀತಾದಂತೆ. ಇದು ಭಾರತದ ಇತಿಹಾಸದ ಹೊಸ ಅಧ್ಯಾಯವನ್ನ ಬರೆಯಲಿದೆ. ಗುಪ್ತರ ಕಾಲ ಅದ್ಭುತವಾಗಿತ್ತು, ಮೌರ್ಯರ ಕಾಲ ಅದ್ಭುತವಾಗಿತ್ತು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಮೋದಿಯ ಕಾಲವು ಅದ್ಭುತವಾಗಿದೆ ಅಂತ ಹೇಳುವಂತ ಸಂದರ್ಭ ಇದು ಅಂತ ನನಗನ್ಸುತ್ತೆ. ಮೋದಿ ಈ ತರದ ಸಂಕಟ ಬಂದಾಗ ಅವ್ರು ಖಂಡಿತವಾಗಿಯೂ ನಿದ್ದೆ ಕಳ್ಕೊಳ್ತಾರೆ. ಅವ್ರಿಗೊಂದು ಆತಂಕ ಯಾವತ್ತೂ ಇರುತ್ತೆ. ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕನ ಕುರಿತಂತೆ ಅವ್ರು ಯೋಚಿಸುವ ರೀತಿ ಇದೆಯಲ್ಲ, ನನಗೆ ಈಗಲೂ ನೆನಪಿದೆ, ಕರೋನಾ ಬಂದಾಗ ನಾಗರಿಕರು ಸಾಯ್ತಿದ್ದಾರೆ ಅಂತ ಗೊತ್ತಾದಾಗ ಮೋದಿಯವರ ಮುಖಭಾವ ಹೇಗಿತ್ತು ಅಂತ ಎಲ್ರಿಗೂ ಗೊತ್ತು. ಅಂಥದ್ರಲ್ಲಿ ಈ ತರದ ಪ್ರಸಂಗದಲ್ಲಿ ಮೋದಿ ನಿದ್ದೆ ಮಾಡೋದು ಸಾಧ್ಯವೇ ಇಲ್ಲ. ಅವರು ಜಾಗೃತರಾಗಿರ್ತಾರೆ, ಎಚ್ಚೆತ್ಕೊಂಡಿರ್ತಾರೆ ಮತ್ತು ಸಂಭ್ರಮವನ್ನು ಆಚರಿಸ್ತಾರೆ. ಒಂದು ಸಣ್ಣ ಆತಂಕವೂ ಇರಬಹುದು ಮುಂದೆ ಇದನ್ನು ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅಂತ. ಬಟ್ ಅವರ ತಯಾರಿ ಹೇಗಿದೆ ಅಂತಂದ್ರೆ, ಇದು ಯಾವ ದಿಕ್ಕಿಗೆ ಹೋದ್ರೂ ಕೂಡ ಭಾರತ ರೆಡಿ ಅನ್ನುವಂತ ತಯಾರಿ ಅವ್ರದ್ದು ಇರೋದ್ರಿಂದ ಆ ನಿದ್ದೆ ಕಳ್ಕೊಂಡಿರೋದನ್ನು ಸಂಭ್ರಮದಲ್ಲಿ ಕಳ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಕೆಲವೊಬ್ರು ಹೇಳ್ತಿರ್ತಾರೆ, ಅಂದ್ರೆ ಇಲ್ಲಿ ಭಾರತದಲ್ಲಿ ಯುದ್ಧ ಆದ್ರೆ, ಲೈಕ್ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಆದ್ರೆ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ, ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳ್ಬಿಟ್ಟು, ಜೊತೆಗೆ ಸಿಂಧು ನದಿಯನ್ನ ಭಾರತದಲ್ಲೇ ಹರಿಸ್ತೀವಿ ಅಂತಾನು ಮೋದಿ ಅವರು ಹೇಳಿರುವಂತದ್ದು. ಅದ್ರ ಬಗ್ಗೆ ಒಂದು ಆರ್ಥಿಕ ದೃಷ್ಟಿಯಿಂದ ಭಾರತ ಮತ್ತು ಪಾಕಿಸ್ತಾನವನ್ನ ಕಂಪೇರ್ ಮಾಡಬೇಡಿ. ಭಾರತದ ಒಟ್ಟಾರೆ ವಿದೇಶಿ ವಿನಿಮಯ $700 ಬಿಲಿಯನ್, ಪಾಕಿಸ್ತಾನದ ವಿದೇಶಿ ವಿನಿಮಯ $1.5 ಬಿಲಿಯನ್. ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಈ ಯುದ್ಧವನ್ನ ಕನಿಷ್ಠ ಪಕ್ಷ ಮುಂದಿನ 1 ವರ್ಷಗಳ ಕಾಲ, ಮಿನಿಮಮ್ 1 ವರ್ಷಗಳ ಕಾಲ ಸಸ್ಟೈನ್ ಮಾಡಬಲ್ಲವು. ಈ ಯುದ್ಧದ ತಯಾರಿಯಲ್ಲಿರುವಾಗಲೇ ಭಾರತ ಜಗತ್ತಿನ 4ನೇ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೋಡುವಾಗ ಭಾರತ ಆರ್ಥಿಕವಾಗಿ ಬಲಾಢ್ಯವಾಗಿದೆ. ನಾವು ಈ ಯುದ್ಧದ ಸಂದರ್ಭದಲ್ಲಿ ನಿನ್ನೆ ನಾವು ಇಂಗ್ಲೆಂಡಿನ ಜೊತೆಗೆ ಬೈಲ್ಯಾಟ್ರಲ್ ಟ್ರೇಡ್ ನ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಫ್ರಾನ್ಸ್ನ ಜೊತೆಗೆ ರಫೇಲ್ ಡೀಲ್ ನಾವು ಮಾಡ್ಕೊಂಡಿದ್ದೀವಿ, ನಾವು ಅಮೆರಿಕ ಜೊತೆಗೆ ಬೈಲ್ಯಾಟ್ರಲ್ ಟ್ರೇಡ್ ಗೆ ಸೈನ್ ಮಾಡಿದೀವಿ. ಟ್ಯಾರಿಫ್ ವಾರ್ ನಲ್ಲಿ ಸ್ವತಃ ಟ್ರಂಪ್ ಹೇಳಿದ್ದಾರೆ ನರೇಂದ್ರ ಮೋದಿ ಇಸ್ ಅ ಟಫ್ ನೆಗೋಷಿಯೇಟರ್ ಅಂತ. ನಾವು ಇವೆಲ್ಲವನ್ನ ಮಾಡೋದ್ರ ಮೂಲಕ ನನಗನ್ಸುತ್ತೆ ಭಾರತ ತನ್ನ ಆರ್ಥಿಕ ಸ್ಥಿತಿಗತಿಯನ್ನು ಇನ್ನೂ ಬಲಾಢ್ಯಗೊಳಿಸಿಕೊಳ್ಳುತ್ತೆ. ಮತ್ತು ಈ ಯುದ್ಧ ಫುಲ್ ಫ್ಲೆಡ್ಜ್ ಆಗಿ ನಡೆದು ಭಾರತ ಗೆದ್ರೆ ಹೆದರಬೇಕಾಗಿರೋದು ಪಾಕಿಸ್ತಾನ ಅಲ್ಲ, ಚೀನಾ ಅಂತ ನನ್ಗನ್ಸುತ್ತೆ. ಇದು ಮೊದಲನೇ ಪಾರ್ಟ್. ಇನ್ನು ಎರಡನೇದು, ಸಿಂಧು ನದಿಯನ್ನ ಹರಿಸ್ತಾರೆ, ಡೆಫಿನೆಟ್ಲಿ ಹರಿಸ್ತಾರೆ. ಸಿಂಧೂರ ಅಂತಂದಾಗ ಅದು ಬರೀ ಸಿಂಧೂರ ಅಲ್ಲ, ಸಿಂಧು ನದಿಯೂ ಕೂಡ ಇನ್ವಾಲ್ವ್ ಆಗುತ್ತೆ. ನನಗೆ ಬಹಳ ಕಾತರ ಇರೋದು, ಇವತ್ತೇನು ನಡೆದಿದೆಯೋ ನಾನು ಅದನ್ನ ಬಹಳ ದೊಡ್ಡ ವಿಕ್ಟ್ರಿ ಅಂತ ಭಾವಿಸೋದಿಲ್ಲ. ನನಗೆ ಇನ್ನೂ ದೊಡ್ಡ ವಿಕ್ಟ್ರಿ ಬೇಕಾಗಿದೆ. ಹೇಳ್ತೀನಲ್ಲ, ಎದ್ದಿಲ್ ಮಾಂಗೆ ಮೋರ್ ಅಂತ. ನಾವೇನ್ ತಗೊಂಡಿದೀವೋ ಅದು ಬಹಳ ಕಡಿಮೆ ಆಗಿರುವಂತದ್ದು, ಇನ್ನೂ ಜಾಸ್ತಿ ಬೇಕಾಗಿದೆ. ಇದುವರೆಗೂ ನೋಡಿದ್ದು ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಅಂತ. ಕೊನೆಯದಾಗಿ ಭಾರತೀಯರಿಗೆ ಏನ್ ಹೇಳ್ತೀರಾ? ನಾನು ಭಾರತೀಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಪ್ರಧಾನಮಂತ್ರಿ ಬಹಳ ಅದ್ಭುತವಾಗಿದ್ದಾರೆ. ಭಾರತ ಸೇಫ್ ಹ್ಯಾಂಡ್ಗಳಲ್ಲಿದೆ, ತುಂಬಾ ಪ್ರಬಲವಾಗಿರುವಂತ ಕೈಗಳಲ್ಲಿದೆ. ತಲೆ ಕೆಡಿಸ್ಕೊಳ್ಬೇಕಾಗಿರುವಂತ ಅಗತ್ಯವಿಲ್ಲ. ನಾವೆಲ್ಲರೂ ಧೈರ್ಯವಾಗಿರೋಣ, ನೆಮ್ಮದಿಯ ನಿದ್ದೆ ಮಾಡೋಣ. ನರೇಂದ್ರ ಮೋದಿ ಅಲ್ಲಿ ಕೂತಿರುವವರೆಗೂ ಈ ದೇಶದ ನಾಗರಿಕರ ಕೂದಲು ಕೊಂಕಿಸ್ಲಿಕ್ಕೂ ಕೂಡ ಯಾರೆಂದರೂ ಸಾಧ್ಯವಾಗೋದಿಲ್ಲ. ನಾವು ಜೊತೆಯಲ್ಲಿ ನಿಲ್ಲೋಣ. ಅಕ್ಕಪಕ್ಕದಲ್ಲಿ ನಡೆಯುವಂತ ಈ ವಿಘಟನಕಾರಿ ಕೃತ್ಯಗಳನ್ನ ಮಾಡುವಂತವ್ರ ಮೇಲೆ ಸ್ವಲ್ಪ ವಿಜಿಲೆಂಟ್ ಆಗಿರೋಣ, ಎಚ್ಚರಿಕೆ ಇಟ್ಟಿರೋಣ. ಅಂತವ್ರ ಕಪಾಳಕ್ಕೆ 2 ಬಾರಿಸುವಂತ ಶಕ್ತಿಯನ್ನ ನಾವು ಬೆಳೆಸಿಕೊಂಡ್ರೆ ನನಗನ್ಸುತ್ತೆ ನರೇಂದ್ರ ಮೋದಿ ಬಾರ್ಡರ್ನ ಕಾಯ್ತಾರೆ, ಒಳಗೆ ನಾವು ಕಾಯೋಣ ಅಂತ. ನೋಡಿದ್ರಲ್ಲ, ಇದಿಷ್ಟು ಚಕ್ರವರ್ತಿ ಸೋಲಿಬೇಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.